ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 3040 ನಾರ್ತ್ಗೆ ಈಸ್ಟ್ ಡೋರು, ನಾರ್ತ್ ರೋಡ್ ಈಸ್ಟ್ ಮೇನ್ ಡೋರು, 2 BHK ವಿತ್ ಫರ್ನಿಶ್ಡ್ ಹೌಸ್. ಇದ್ರದ್ದು ಬೆಲೆ ಹೇಳ್ತಾರೆ 98 lakh rupees, 98 ಲಕ್ಷ. ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್ ಐತದೆ. ಕ್ವಾಲಿಟಿ ಮೆಟೀರಿಯಲ್ ಮತ್ತು ವರ್ಕ್ ಫಿನಿಷಿಂಗ್ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ವೀಡಿಯೋ ನೋಡಿ ಗೊತ್ತಾಗುತ್ತೆ. ನೋಡಿ, ಇದೆಲ್ಲ ಫಸ್ಟ್ ಟೀಕ್ ಹಾಕಿರೋದು. ಮೇನ್ ಡೋರಿಂದ ಈಗ ಒಳಗಡೆ ಎಂಟ್ರ್ ಆಗಿದ್ದೀನಿ. ಇದು ಮೋಡ ಲಿವುಡ್, ಮೋಡ ಸೈಟ್ ಅಲಾಟ್ ಮಾಡಿಸ್ಕೊಂಡು ಮನೆ ಕನ್ಸ್ಟ್ರಕ್ಷನ್ ಮಾಡಿರೋದು. ಕ್ಲಿಯರ್ ಟೈಟ್ಲ್ ಇದೆ. ಇವತ್ತಂದರೆ ಇವತ್ತು ರಿಜಿಸ್ಟರ್ ಆಯ್ತದೆ. ಆ ಥರ ಖಾತೆ ಗೀತೆ ಈ ಖಾತೆ ಎಲ್ಲ ಕಂಪ್ಲೀಟ್ ಆಗಿರೋಂಥದ್ದು. ನೋಡಿ, ಫಾಲ್ ಸೀಲಿಂಗ್ ಫುಲ್ ವುಡ್ ವರ್ಕ್ ಮಾಡಿಸಿದೆ. TV ಕ್ಯಾಬಿನೆಟ್, ಕಂಪ್ಲೀಟ್ ವುಡ್ಡನ್ನು ಸೀಲಿಂಗ್ ಕೊಟ್ಟಿರೋದು ಇದಕ್ಕೆ. ಈ ಫಾಲ್ ಸೀಲಿಂಗಲ್ಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಹಾಕಿ ಮಾಡಿದ್ರೆ ಅದು ಬಾಳಿಕೆ ಬರೋಕ್ಕಿಲ್ಲ. ಇದು ವುಡ್ಡನ್ನು ಯಾವಾಗ ಬೇಕಾದ್ರೂ ನಮಗೆ ಬೇಜಾರಾಗೋ ತನಕ ಬೇಕಾದ್ರೆ ಇಟ್ಕೋಬೋದು, ಡ್ಯಾಮೇಜ್ ಅಂತೂ ಆಗಲ್ಲ ಅದು. ಇದೊಂದು ಬೆಡ್ರೂಮು ನೋಡಿ. ಬೆಡ್ರೂಮ್ಸ್ಗೂ ಫುಲ್ ಸಾಗವಾನಿ ಮರ ಹಾಕ್ಸಿದ್ದಾರೆ. ವಾರ್ಡ್ರೋಬ್, ಡ್ರೆಸ್ಸಿಂಗ್ ಟೇಬಲ್, ಆರ್ಟಿಫಿಷಿಯಲ್ ಗಿಡಗಳು ಹಾಕ್ಕೋಬೇಕು ಅಂದರೆ ಇಲ್ಲಿ ಹಾಕ್ಕೋಬೋದು. ಎರಡನೇ ಬೆಡ್ರೂಮ್ ಇದು. ಇದಕ್ಕೂ ವಾರ್ಡ್ರೋಬ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮ್ ನೋಡಿ. ಇದು ಅಟ್ಯಾಚ್ ಬಾತ್ರೂಮ್ಸ್ಗೆ ಫಿಟ್ಟಿಂಗ್ಸ್ ಇನ್ನೂ ಮಾಡಿಸಿಲ್ಲ. ಏನಕ್ಕೆ ಅಂತಂದರೆ ಈ ಮನೆ ನೋಡೋಕ್ಕೆ ಬರ್ತಾರಲ್ಲ, ಅವರು ಬಂದರೆ ಯೂಸ್ ಮಾಡಿಬಿಡ್ತಾರೆ ಸುಮಾರು ಜನ. ಅದಕ್ಕೋಸ್ಕರ ತಗೊಳ್ಳೋರ್ಗೇ ಯೂಸ್ ಆಗಬೇಕು. ಆ ರೀತಿ ತಗೊಂಡಾದ್ಮೇಲೆ ಒಂದು 2 days ಟೈಮ್ ಕೊಟ್ಟರೆ ಅದರಲ್ಲಿ ಫಿನಿಷ್ ಮಾಡಿಕೊಡ್ತಾರೆ ಫಿಟ್ಟಿಂಗ್ಸ್ ಎಲ್ಲ. ವಾಶ್ ಬೇಸಿನ್, ಕಾಮನ್ ಬಾತ್ರೂಮ್, ಅಗ್ರಿಮೆಂಟ್ ಮಾಡಿ 2 days ಆದಮೇಲೆ ಫುಲ್ ಫಿಟ್ಟಿಂಗ್ಸ್ ಎಲ್ಲ ಹಾಕ್ಕೊಡ್ತಾರೆ ನೋಡಿ. ಇದು ಕಾಮನ್ ಬಾತ್ರೂಮು. ಕಿಚನ್ನಲ್ಲೇ ಡೈನಿಂಗ್ ಬೇಕಾದ್ರೂ ಮಾಡ್ಕೋಬೋದು. ಪೂಜಾ ರೂಮ್, ಮೇಲೆ ಅಟ್ಟನ್ನು ಕೊಟ್ಟಿದ್ದಾರೆ. ಕಿಚನಲ್ಲಿ ಫುಲ್ ಮೇಲ್ಗಡೆ ತನಕ ರಾಫ್ಟ್ ಮಾಡಿದ್ದಾರೆ. ಫುಲ್ ಕಿಚನ್ ಕ್ಯಾಬಿನೆಟ್ಸ್ ಎಲ್ಲ ಮಾಡಿದ್ದಾರೆ. ಯುಟಿಲಿಟಿ,
ವಾಷಿಂಗ್ ಮೆಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಇದೆ. ಹಿಂದ್ಗಡೆ ಫುಲ್ಲು ಗ್ರಿಲ್ ಮಾಡಿದ್ದಾರೆ. ಮತ್ತು ಹೊರಗಡೆಯಿಂದ ಕೆಲಸದವ್ರು ಬರ್ತಾರಲ್ಲ, ಅವರು ಹೊರಗಡೆಯಿಂದನೇ ಸಪ್ರೇಟಾಗಿ ದಾರಿ ಇದೆ ಅವ್ರಿಗೆ. ಅಲ್ಲಿಂದ ಬಂದು ಮನೆ ಕೆಲಸ ಮುಗಿಸ್ಕೊಂಡು ಹಿಂಗೆ ಹೋಗ್ಬೋದು. ಮನೆ ಒಳಗಡೆ ಬರೋದೇ ಬೇಕಾಗಿಲ್ಲ ಅವರು. ಈಗ ಟೆರೆಸ್ ಮೇಲೆ ಹೋಗ್ತಾ ಇದ್ದೀನಿ. ನೋಡಿ, ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದು. ಇದಕ್ಕೆ 10 ಪಿಲ್ಲರ್ ಹಾಕಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಕೋಬೋದು. ನೋಡಿ, ಇಲ್ಲಿ ನಾನು ನೋಡಿದ್ರೆ ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ. ಮತ್ತು ಇಲ್ಲಿ ಟವರ್ ನಿಂತಿದೆ ನೋಡಿ, ಅದು ಲೆಫ್ಟಲ್ಲಿ ದೇವಸ್ಥಾನವೂ ಕಾಣ್ತಾ ಇದೆ ನೋಡಿ. ಇದೇ ಕಡೆ ಡೋರ್ ಇರೋದು ದೇವಸ್ಥಾನದ್ದು. ಈಸ್ಟ್ ಕಡೆ ದೇವಸ್ಥಾನದ್ದು ಡೋರ್ ಇರೋದು.